ಆ ಡಾಕ್ಯುಮೆಂಟ್ಸ್ ತಗೊಬೇಕಂತ ಹೇಳ್ಬಿಟ್ಟು ಹೋಗಿ ಅಪ್ಲೈ ಮಾಡ್ತಾ ಕೂಡ 1 ತಿಂಗಳಾದ್ರೂ ಕೂಡ ಇನ್ನ ಡಾಕ್ಯುಮೆಂಟ್ಸ್ ತಗೊಳಕ್ಕಾಗಲ್ಲ, ಅಧಿಕಾರಿಗಳು ಕೊಡೋದಿಲ್ಲ. ಅಲ್ಲಿದೆ ಇಲ್ಲಿದೆ ಕೈಗೂ ಬಾಯಿಗೂ ಸಿಗಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನ, ಸರ್ಕಾರ ಜಾಗಗಳನ್ನ ಇವತ್ತು ಗುಳುಂ ಮಾಡೋಂಥ ಕೆಲಸ ಮಾಲೂರು ತಾಲೂಕಲ್ಲಿ ಆಗ್ತಾ ಇದೆ. ಕೆಲವೇ ಇನ್ನೊಂದು 2-3 ವರ್ಷದಲ್ಲಿ ನೀವು ಬೂತ್ ಕನ್ನಡಿ ಹಾಕೊಂಡು ಹುಡುಕಿದ್ರೆ ಕೂಡ ಮಾಲೂರು ತಾಲೂಕಲ್ಲಿ ಸರ್ಕಾರಿ ಗೋಮಾಲ ಜಮೀನುಗಳು ಸಿಗೋದೇ ಇಲ್ಲ. ಅಂತ ಪರಿಸ್ಥಿತಿನಲ್ಲಿ ಮಾಲೂರು ತಾಲೂಕಲ್ಲಿ ಇದೆ ಇವತ್ತಿನ ದಿವಸ. ಹಾಗಾಗಿ ಏನು ಇವತ್ತು ಈ ಒಂದು ಸಂಘಟನೆ ಈ ಮಾಡಿದಿರೋ, ನಿಜಕ್ಕೂ ಈ ಸಂಘಟನೆ ಮುಖಾಂತರ ಎಷ್ಟೋ ಸರ್ಕಾರಿ ಜಾಗಗಳನ್ನ ಉಳಿಸೋಂಥ ಕೆಲಸ ಆಗ್ತಾ ಇದೆ, ಕೆರೆಗಳು ಉಳಿಸೋಂಥದ್ದಾಗ್ತಾ ಇದೆ, ಕುಂಟೆಗಳು ಉಳಿಸೋಂಥ ಕೆಲಸ ಆಗ್ತಾ ಇದೆ. ಬಡವ್ರಿಗೆ ನಿಜವಾಗ್ಲೂ ಯಾರಿಗೆ ಸಹಾಯ ಆಗಬೇಕು ಅವ್ರ ಮುಖಾಂತರ ಹೋಗಿ ಕೆಲಸಗಳು ಮಾಡಿಕೊಡೋಂಥ ಕೆಲಸ ಆಗ್ತಾ ಇದೆ. ಇವತ್ತು ನಾವೆಲ್ಲ ಒಂದು ಬಿಸ್ನೆಸ್ ಮಾಡೋಂಥವ್ರು ಇನ್ನೊಂದಿಂದು ನಾವು ಸಮಯ ಕೊಡೋಕ್ಕಾಗಲ್ಲ. ಆದರೆ ನಿಜಕ್ಕೂ ಅವರು 24 ಅವರ್ಸು ಇದೇ ವಿಚಾರಕ್ಕೋಸ್ಕರ ಮಾಲೂರು ತಾಲೂಕು ಜನಕ್ಕೆ ಸಮಯ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಭಗವಂತ ನಿಜಕ್ಕೂ ಅವ್ರಿಗೆ ಒಳ್ಳೇದು ಮಾಡಲಿ. ಈ ಒಂದು ತಂಡಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೀವಿ. ನಿಮ್ಮ ಒಂದು ಬೆಂಬಲ, ನೀವು ಮಾಡೋಂಥ ಹೋರಾಟ, ನೀವು ಮಾಡೋಂಥ ಕೆಲಸ ಕಾರ್ಯಗಳಿಗೆ ನಾವೆಲ್ಲ ಕೈ ಜೋಡಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ಜನರ ಪರವಾಗಿ ತಿಳಿಸ್ತಾ, ಏನು ಮಾಲೂರು ತಾಲೂಕಲ್ಲಿ ಈಗ ನಡೀತಾ ಇರುವಂಥ ಆಲ್ ಡೈರಿ ಚುನಾವಣೆ, ಇವತ್ತು ಗ್ರಾಮ ಪಂಚಾಯತಿನಲ್ಲಿ ನಾನೇ ಅಧ್ಯಕ್ಷ ಆಗಿದ್ದೀನಿ, ಜಿಲ್ಲಾ ಪಂಚಾಯತಿನಲ್ಲಿ ಗೆದ್ದಿದ್ದೀನಿ, ಮಾಲೂರಲ್ಲಿ MLA ಆಗಿದ್ದೀನಿ, ಆಲ್ ಡೈರಿನಲ್ಲಿ ಅಧ್ಯಕ್ಷ ಆಗಿದ್ದೀನಿ. ನಾನು ಹುಟ್ಟಿದವ್ರಿಂದ ಹಾಕೊಂಡು ಬರ್ತಾನೇ ಇದ್ದೀನಿ ಅಂತೇಳಿ ಭಾಷಣಗಳು ಮಾಡ್ತಾರೆ MLA, ನೋಡಿದ್ರಲ್ಲ. ಹುಟ್ಟಿದವ್ರಿಂದ ಎಲ್ಲ ಹಾಕೊಂಡು ಬಂದಿದ್ದೀರಾ, ನಾವೇನೂ ಆಗಿಲ್ಲ ಅಂತ ಹೇಳ್ತೀರಾ. ಹೌದು, ನಾವೇನೂ ಆಗಿಲ್ಲ, ನೀವು ಹುಟ್ಟಿದವ್ರಿಂದ ಆಗಿದ್ದೀರಲ್ಲ. ಯಾಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರು, ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಆಲ್ ಡೈರಿನಲ್ಲಿ ಯಾಕೆ ಚುನಾವಣೆ ನಿಲ್ಲಿಸಬಾರ್ದಾಗಿತ್ತು? ಯಾಕೆ ನೀವೇ ನಿಂತ್ಕೊಬೇಕು? ಮಾಲೂರಲ್ಲಿ ಶಾಸಕರಾಗಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ. ಆಲ್ ಡೈರಿನಲ್ಲಿ ಸಾಮಾನ್ಯ ಕಾರ್ಯಕರ್ತರು ಕೊಡ್ಬೋದಲ್ಲ, ಸಾಮಾನ್ಯ ಜನಾಂಗದವ್ರು ಕೊಡ್ಬೇಕಲ್ಲ. ನಾವು ಯಾವುದೋ ಒಂದು 4 ಲೋಡ್ ಜಿಲ್ಲೆ ಹಾಕಿದ್ರಿ ಅಂತ ಹೇಳ್ಬಿಟ್ಟು ಅವ್ರ ಪಕ್ಷದ ಕಾರ್ಯಕರ್ತರುಗಳ ಹತ್ರ ವಾಟ್ಸಪ್ ಮಾಡ್ಸೋದೇನು, ಭಾಷಣ ಮಾಡ್ಸೋದೇನು, ಮೀಡಿಯಾಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ಸೋದೇನು, ನಮ್ಮ ವಿರುದ್ಧ ಎಲ್ಲ ಮಾತಾಡ್ತಾರೆ. ನಾವು ಮಾಡಿರೋಂಥ ಒಳ್ಳೆ ಕೆಲಸಕ್ಕೆ ಕಾರ್ಯಕರ್ತರ ಮುಖಾಂತರ ನಮ್ಗೆ ಮಾತಾಡ್ಸೋದು, ನಮ್ಮ ವಿರುದ್ಧವಾಗಿ ಮಾತಾಡ್ಸೋದು. ಆ ಕಾರ್ಯಕರ್ತರಿಗೆ ನ್ಯಾಯ ಕೊಡ್ಬೇಕಲ್ಲ. ಆ ಕಾರ್ಯಕರ್ತರಿಗೆ ಯಾರು ದಲಿತರ ಮುಖಂಡಗಳ ಕೈಲೆಲ್ಲ ಮಾತಾಡ್ತಾರೆ, ಅವ್ರಿಗೆ ಯಾಕೆ ಈ ಒಂದು ಅವಕಾಶ ಕೊಡ್ಬಾರ್ದು? ಆಲ್ ಡೈರಿಯಲ್ಲಿ ಕೊಡ್ಬೋದಾಗಿತ್ತಲ್ಲ. ಅದು ಕೊಡಕ್ಕಾಗಲ್ಲ. ಯಾಕಂದ್ರೆ ಹಾಲು ಅವ್ರಿಗೆ ಬೇಕು, ತುಪ್ಪನೂ ಅವ್ರಿಗೆ ಬೇಕು, ಬೆಣ್ಣೆನೂ ಅವ್ರಿಗೆ ಬೇಕು, ಗುಡ್ಡಗಳು ಅವ್ರಿಗೆ ಬೇಕು. ಇನ್ನೆಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ನೀವು ಕೊಡೋದು? ಹಾಗಾಗಿ ಇವತ್ತು ದಿವಸ ಮಾಲೂರು ತಾಲೂಕಲ್ಲಿ ಇದು ಹೆಚ್ಚಾಗ್ತಾ ಇದೆ, ಹೆಚ್ಚು ಭ್ರಷ್ಟಾಚಾರ. ಇದಕ್ಕೆಲ್ಲ ಇಂಥ ಸಂಘಟನೆಗಳು ಹುಟ್ಟಾಕ್ಬೇಕು, ಇಂಥ ಸಂಘಟನೆಗಳು ಮುಂದೆ ಇದನ್ನೆಲ್ಲ ಕಡಿವಾಣ ಹಾಕಬೇಕು ಅಂತ ಈ ಮುಖಾಂತರ ನಾನು ತಿಳಿಸಕ್ಕೆ ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಬಂದಿರುವಂಥ ಎಲ್ಲ ಹಿರಿಯರ ಆಶೀರ್ವಾದ ಖಂಡಿತವಾಗಿ ನಿಮಗಿರುತ್ತೆ. ನಾವು ಸದಾ ನಿಮ್ಮ ಜೊತೆದಲ್ಲಿ ಇರ್ತೀವಿ ಅಂತ ತಿಳಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.